ನಮಸ್ಕಾರ. ಉತ್ತರ ಕರ್ನಾಟಕ ಬೀದರ್ ನ್ಯೂಸ್ ರೌಂಡಪ್ಗೆ ಸ್ವಾಗತ. ನಾನು ಪ್ರಿಯಾಂಕಾ ಶ್ರೀಗುರು. ಬನ್ನಿ ಕ್ವಿಕ್ಕಾಗಿ ನೋಡೋಣ ಇಂದಿನ ಪ್ರಮುಖ ಸುದ್ದಿಗಳನ್ನು. ಬಸವಕಲ್ಯಾಣ ನಗರದ ಪ್ರತಿಷ್ಠಿತ ಮುಲಗೆ ಸ್ಪೆಷಾಲಿಟಿ ಆಸ್ಪತ್ರೆಯ ಕಟ್ಟಡದಲ್ಲಿ ಭೀಕರ ದುರಂತವೊಂದು ಸಂಭವಿಸಿದೆ. ಇಂದು ಬೆಳಗ್ಗೆ 9:15 ಸುಮಾರಿಗೆ ಆಸ್ಪತ್ರೆಯ 3ನೇ ಮಹಡಿಯ ಮೇಲೆ ನಿಂತು ಬಣ್ಣ ಹಚ್ಚುತ್ತಿದ್ದ ನಾಗಭೂಷಣ್ ಮಹಾಗಾವ್ ಎಂಬ ಕಾರ್ಮಿಕ ಆಯತಪ್ಪಿ ಕೆಳಗೆ ಬಿದ್ದಿದ್ದಾರೆ. ತೀವ್ರ ಸ್ವರೂಪದ ಪೆಟ್ಟು ಬಿದ್ದಿದ್ದರಿಂದ ನಾಗಭೂಷಣ್ ಅವರು ಸ್ಥಳದಲ್ಲೇ ಕೊನೆ ಉಸಿರೆಳೆದಿದ್ದಾರೆ. ಇನ್ನು ಮೃತ ಕಾರ್ಮಿಕ ತಾಲೂಕಿನ ಬಗ್ದೂರಿ ಗ್ರಾಮದ ನಿವಾಸಿಯಾಗಿದ್ದಾರೆ. ಘಟನಾ ಸ್ಥಳಕ್ಕೆ ಬಸವಕಲ್ಯಾಣ ನಗರ ಠಾಣೆಯ ಕ್ರೈಂ ಪಿಎಸ್ಐ ಸುರೇಶ್ ಹಜರಿಗೆ ಅವರು ಭೇಟಿ ನೀಡಿ ಪ್ರಾಥಮಿಕ ತನಿಖೆ ಕೂಡ ನಡೆಸಿದ್ದಾರೆ. ಇನ್ನು ಸದ್ಯ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ಮುಂದಿನ ತನಿಖೆಯನ್ನು ಕೈಗೊಂಡಿದ್ದಾರೆ. ಸೋಷಿಯಲ್ ಮೀಡಿಯಾದಿಂದ ಅಧಿಕಾರಕ್ಕೆ ಬರಲು ಸಾಧ್ಯವಿಲ್ಲ. ಬೀದರ್ನಲ್ಲಿ ಮಾತನಾಡಿದ ನಟ ಹಾಗೂ ಸಾಮಾಜಿಕ ಹೋರಾಟಗಾರ ಚೇತನ್ ಅಹಿಂಸಾ, ಇತ್ತೀಚೆಗೆ ಟ್ರೆಂಡ್ ಆಗ್ತಿರುವ ಕಾಕ್ರೋಚ್ ಜನತಾ ಪಾರ್ಟಿ ಕೇವಲ ಹಾಸ್ಯದ ಪ್ರಯತ್ನ ಎಂದಿದ್ದಾರೆ. ಇದು ಯುವಕರನ್ನ ತಲುಪಿದ್ರೂ ಕೇವಲ ಸೋಷಿಯಲ್ ಮೀಡಿಯಾದಿಂದ ಅಧಿಕಾರಕ್ಕೆ ಬರಲು ಸಾಧ್ಯವಿಲ್ಲ. ಜನರ ಮಧ್ಯೆ ಕೆಲಸ ಮಾಡಬೇಕು ಎಂದು ಹೇಳಿದ್ದಾರೆ. ಇದೇ ವೇಳೆ ನಟ ದರ್ಶನ್ ಜೈಲಿನಿಂದ 1 ವರ್ಷದ ಬಳಿಕ ಹೊರಬರುವ ಸಾಧ್ಯತೆ ಇದೆ ಎಂದು ವಕೀಲರಿಂದ ತಿಳಿದು ಬಂದಿದೆ. ಅವರು ತಪ್ಪನ್ನ ತಿದ್ದುಕೊಂಡು ಉತ್ತಮ ಮನುಷ್ಯನಾಗಿ ಹೊರಬರಲಿ ಎಂದು ಹೇಳಿದರು. ಇನ್ನು ಡಾಕ್ಟರ್ ರಾಜ್ಕುಮಾರ್ ಸಮಾಧಿ ವಿಚಾರದಲ್ಲಿಯೂ ಕೂಡ ಸರ್ಕಾರದ ತಾರತಮ್ಯದ ಬಗ್ಗೆ ತಾವು ಹಾಕಿದ ಪೋಸ್ಟ್ ಸತ್ಯವಾಗಿದ್ದರಿಂದಲೇ ಜನರಲ್ಲಿ ದೊಡ್ಡ ಜಾಗೃತಿ ಮೂಡಿಸಿದೆ ಎಂದು ಚೇತನ್ ಸ್ಪಷ್ಟನೆ ನೀಡಿದ್ದಾರೆ. ಕಾಂಗ್ರೆಸ್ ಜನತಾ ಪಾರ್ಟಿ ಎಂದು ಏನ್ ಮಾಡಿದ್ದಾರೆ ಅದು ಒಂದು ಪೊಲಿಟಿಕಲ್ ಸ್ಯಾಟೈರ್ ಅಂತ ನೋಡ್ತೀವಿ. ಅದು ಒಂದು ಹಾಸ್ಯವಾಗಿ ಒಂದು ರೀತಿ ಕಾಮಿಡಿಯಾಗಿ ಮಾಡಿದ್ದಾರೆ. ಅದು ಒಳ್ಳೆ ಪ್ರಯತ್ನನೇ, ಅದು ಒಳ್ಳೇದಾಗಿದೆ. ಅದು ಒಂದೇ ಒಂದು ರೀಚ್ ಆಗಿದೆ, ಒಂದು ಆನ್ಲೈನ್ ನಮಗೆ ಫಾಲೋವರ್ಸ್. ಬಟ್ ಆನ್ಲೈನ್ ಫಾಲೋವರ್ಸ್ ಇಂದ ನೀವು ಅಧಿಕಾರಕ್ಕೆ ಬರಕ್ಕಾಗಲ್ಲ. ನೀವು ಏನ್ ಮಾಡ್ಬೇಕು, ಜನರ ನಡುವೆ ಕೆಲಸ ಮಾಡಬೇಕು, ಜನರ ಮಧ್ಯೆ ಅವ್ರ ಒಳ್ಳೆ ಜೀವನಕ್ಕೆ ಒಳ್ಳೇದು ಮಾಡಕ್ಕೆ ಒಂದು ರೀತಿ ಆ ದಿಕ್ಕಿನಲ್ಲಿ ಹೋಗ್ಬೇಕು. ನೋಡಿ, ಸೋಷಿಯಲ್ ಮೀಡಿಯಾ ಬಂದಿರೋದು 40 ವರ್ಷದಿಂದ. ನಾವು ಒಂದು ಗಟ್ಟಿಯಾದ ಕಾಕ್ರೋಚಸ್ ಅನ್ನೋದು ಒಳ್ಳೆ ಒಂದು ಪರಿಕಲ್ಪನೆ. ಇವತ್ತು ಬಹಳ ರೆಸಿಲಿಯಂಟ್ ಫೈಟಿಂಗ್ ಸ್ಪಿರಿಟ್ ಇರೋ ಪ್ರಾಣಿ. ಅದು ಒಂದು ರೀತಿ ಇಡೀ ಒಂದು ಫೈಟಿಂಗ್ ಸ್ಪಿರಿಟ್ ಇರೋ ಪ್ರಾಣಿ. ಡೈನೋಸಾರ್ಸ್ ಗಿಂತ ಹಳೆಯದು, 300 ಮಿಲಿಯನ್ ಇಯರ್ಸ್ ಇಂದ ಕಾಕ್ರೋಚಸ್ ಇದಾವೆ. ಕಾಕ್ರೋಚಸ್ ಅನ್ನೋದು ಬಹಳ ಗಟ್ಟಿಯಾಗಿ ಅದು ಒಂದು ರೀತಿ ಫೈಟ್ ಮಾಡ್ತಾರೆ. ಅದೇ ರೀತಿ ನಾವು ಕೂಡ ಒಂದು ಫೈಟಿಂಗ್ ಸ್ಪಿರಿಟ್ ನಲ್ಲಿ ಫೈಟ್ ಮಾಡೋಣ. ಬಟ್ ನಮಗೆ ಕರ್ನಾಟಕಕ್ಕೆ ಒಂದು ಸಮಾಜ ಸಿದ್ಧಾಂತದ ಮೂವ್ಮೆಂಟ್ ಬೇಕು. ಅದು ಡೆಮಾಕ್ರಸಿನಲ್ಲಿ ಬಹಳ ಒಳ್ಳೇದು. ಅದನ್ನೇ ಎಲ್ಲೋ ಒಂದ್ ಕಡೆ ಆ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಸ್ ಗಳನ್ನ ಬ್ಯಾನ್ ಮಾಡಕ್ ಹೊರಟಿದ್ದಾರೆ ಅಂದ್ರೆ ಎಲ್ಲೋ ಒಂದ್ ಕಡೆ ನನಗೆ ಅದೇ ಒಂದ್ ರೀತಿ ಬಹಳ ಹಾಸ್ಯಾಸ್ಪದ ಅಂತ ನನಗೆ ಅನ್ಸುತ್ತೆ. ಇದನ್ನ ಅಷ್ಟೊಂದು ನಮಗೆ ಪೊಲಿಟಿಕಲ್ ಸ್ಯಾಟೈರ್, ನಮಗೆ ನೇಷನ್ ಬಿಲ್ಡಿಂಗ್ ಇಸ್ ಅ ಸೀರಿಯಸ್ ಟಾಸ್ಕ್. ಬಟ್ ಅದರ ನಡುವೆ ಒಂದ್ ರೀತಿ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇರ್ಬೇಕು, ಒಂದ್ ರೀತಿ ಸ್ಯಾಟೈರ್ ಮಾಡಕ್, ಜೋಕ್ ಮಾಡಕ್ಕೆ ಅವಕಾಶಗಳು ಇರ್ಬೇಕು. ಅಂಡ್ ಅದ್ರ ಜೊತೆಗೂ ನನ್ನ ಕಣ್ಣಲ್ಲಿ ಯಾರು ಅದನ್ನ ಒಂದು ಪಾಕಿಸ್ತಾನದ ಬರ್ತಾ ಇದೆ ಅನ್ನೋ ರೀತಿ ಬಿಂಬಿಸ ಕೊಟ್ಟಿದಾರೋ ಅವ್ರು ಅದನ್ನ ಮಾಡೋದ್ ಬಿಟ್ಟು ಅವರು ಕೂಡ ಅದನ್ನ ಒಂದ್ ರೀತಿ ಕಾಕ್ರೋಚ್ ರೀತಿ ಜೊತೆಗೆ ತಗೊಂಡು ಅವ್ರನ್ನು ಕೂಡ ಮೇ 8ರಂದು ಬೀದರ್ ಜಿಲ್ಲೆಯಲ್ಲಿ ನಡೆದ 16 ವರ್ಷದ ಅಪ್ರಾಪ್ತ ಕಬಡ್ಡಿ ಆಟಗಾರ್ತಿಯ ಸಾವು ಅನುಮಾನಗಳಿಗೆ ಕಾರಣವಾಗಿದೆ. ಈ ಕುರಿತು ಬೀದರ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿದ ನಟ ಚೇತನ್ ಅಹಿಂಸಾ, ಪೊಲೀಸರು ಇದನ್ನು ಕೇವಲ ಆತ್ಮಹತ್ಯೆ ಎಂದು ಬಿಂಬಿಸಲು ಯತ್ನಿಸುತ್ತಿದ್ದಾರೆ. ಆದರೆ ಬಾಲಕಿಯ ಮೃತದೇಹದ ಫೋಟೋಗಳನ್ನು ನೋಡಿದ್ರೆ ಇದು ಒಂದು ಆತ್ಮಹತ್ಯೆ ಅಲ್ಲ, ಬದಲಾಗಿ ಇದು ಒಂದು ಕೊಲೆ ಮತ್ತು ಅತ್ಯಾಚಾರದಂತಹ ಗಂಭೀರ ಪ್ರಕರಣ ಎಂಬ ಅನುಮಾನ ಮೂಡುತ್ತಿದೆ ಎಂದು ಹೇಳಿದ್ದಾರೆ. ಆದ್ದರಿಂದ ಸರ್ಕಾರ ತಕ್ಷಣವೇ ಈ ಪ್ರಕರಣವನ್ನು ಎಸ್ಐಟಿ ತನಿಖೆಗೆ ಒಪ್ಪಿಸಬೇಕು ಮತ್ತು ಬಾಲಕಿಯ ಮೃತದೇಹದ ಮರಣೋತ್ತರ ಪರೀಕ್ಷೆ ನಡೆಸಿ ನೊಂದ ಕುಟುಂಬಕ್ಕೆ ಕಡ್ಡಾಯವಾಗಿ ನ್ಯಾಯ ಒದಗಿಸಬೇಕೆಂದು ಚೇತನ್ ಒತ್ತಾಯಿಸಿದರು. ಮೇನ್ ಏನಂದ್ರೆ ಇದು ನಿಜವಾಗ್ಲೂ ಅತ್ಯಾಚಾರನ ಅಂತ ಪ್ರಶ್ನೆಗಳು ಬರುತ್ತೆ. ಇದು ಏನು, ಇದು ರೇಪ್ ಅಂಡ್ ಮರ್ಡರಾ, ಇದು ಪಾಕ್ಸೋ ಕೇಸಾ, ಇದು ಏನೇನು ಅಂತ ನಮಗೆ ಕ್ಲಿಯರ್ ಆಗಿ ಗೊತ್ತಾಗಬೇಕು. ಪೋಕ್ಸೋ ಇನ್ನು ಹಾಕಿದರೆ ಅಂದ್ರೆ ಅದು ಆ ರೀತಿ ಆ ದಿಕ್ಕಿನಲ್ಲಿ ಹೋಗ್ತಾ ಇದೆ. ಬಟ್ ಅದು ಹಾಕಬೇಕು ಅಂತ ಫಸ್ಟಲ್ಲಿ ಹಾಕಿರ್ಲಿಲ್ಲ. ಫಸ್ಟಲ್ಲಿ ಒಂದು ಸೂಸೈಡ್ ಅಂತ ಹಾಕಿ ಆಮೇಲೆ ಎಲ್ಲ ಹೋರಾಟಗಾರರು ಅದ್ರ ಮೇಲೆ ಇದು ನಿಜವೂ ನೀವು ಪ್ರಾಮಾಣಿಕವಾಗಿ ನೀವು ಮಾಡ್ತಾ ಇಲ್ಲ ಅಂತ ಅವ್ರಿಗೆ ಒಂದು ಜಾಗೃತಿ ಮಾಡಿದಾದ್ಮೇಲೆ ಒಂದು ಪೋಕ್ಸೋ ಪ್ರಶ್ನೆ ಬರೋಕ್ಕೆ ಶುರುವಾಯಿತು. ಸೊ ಇದು ಒಂದು ಭಾಳ ಒಂದು ಅನೇಕ ರೀತಿ ಪ್ರಶ್ನೆಗಳಿಗೆ ಕಾರಣ ಆಗಿದೆ ಈ ಪ್ರಕರಣ ಅಂತ ಹೇಳಿ ಸುಳ್ಳಿದ. ನಮಗೆ ನ್ಯಾಯ ಬೇಕು. ನ್ಯಾಯ ಅದು ನಮ್ಮ ಭಾಳ ಮುಖ್ಯವಾದ ಅಜೆಂಡಾ ಪಾಯಿಂಟ್. ಇದು ಒಂದು ಸೂಸೈಡ್ ಅನ್ನೋ ರೀತಿಯಲ್ಲಿ ಜಿಲ್ಲಾಡಳಿತ ವ್ಯವಸ್ಥೆ ಮತ್ತು ಪೊಲೀಸ್ ವ್ಯವಸ್ಥೆ ಅದನ್ನು ಆ ರೀತಿ ಅವರು FIR ರಿಪೋರ್ಟ್ನಲ್ಲಿ ಹಾಕಿದ್ರು. ಆದರೆ ಹೋಗ್ತಾ ಹೋಗ್ತಾ ಗೊತ್ತಾಯಿತು, ಫೋಟೋಗ್ರಾಫ್ಸ್ಗಳ ಮುಖಾಂತರ ಆಗಿರ್ಬೋದು ಮತ್ತು ಏನೇನು ಸತ್ಯತೆಗಳು ಹೊರಗೆ ಬರ್ತಾ ಇದು ಭಾಳ ಒಂದು ಅನುಮಾನಾಸ್ಪದ ಸಾವು ಅಂತ ಗೊತ್ತಾಯಿತು. ಇದರಲ್ಲಿ ಸೂಸೈಡ್ ಅಲ್ಲ, ಅದಕ್ಕಿಂತ ಮೀರಿತ್ತು ಅಂತ ಗೊತ್ತಾಗಿ ಯಾವಾಗ ಅನೇಕ ಚಳುವಳಿಗಾರರು, ಹೋರಾಟಗಾರರು, ಯಾರು ಒಂದು ಜನಪರ ವ್ಯಕ್ತಿಗಳು ಇಲ್ಲಿರೋ ನಮ್ಮ ಜೊತೆ ಸೇರಿರೋರು ಎಲ್ಲರೂ ಅಲ್ಲೋಗಿ ಇಲ್ಲ ಇದರಲ್ಲಿ ಇನ್ನೂ ಸತ್ಯ ಇದೆ ಅಂತ ಸರ್ಕಾರದ ಮೇಲೆ ಒತ್ತಡ ಹಾಕಿದ್ಮೇಲೆ ಪೊಲೀಸ್ ವ್ಯವಸ್ಥೆ ಮೇಲೆ, ಅದರ ನಂತರ ಪೊಲೀಸ್ನವರು ಅದನ್ನು ಗಮನ ತಗೊಂಡು ಅವರು ಕೋರ್ಟಿಗೆ
ಏನೇನಿದೆ, ಒಂದು ಕಿಡ್ನ್ಯಾಪಿಂಗ್ ಆಗಿರ್ಬೋದು, ಫೋಕ್ಸೋ ಅನ್ನೋದಾಗಿರ್ಬೋದು, ರೇಪ್ ಆ್ಯಂಡ್ ಮರ್ಡರ್ಗೆ ಸಂಬಂಧಪಟ್ಟಂಗೆ ಎಲ್ಲ ರೀತಿ ಫೈಲ್ ಆಗಿದೆ. ಇದನ್ನು ಕೂಡ ನಾವು ಹೆಂಗೆ ಮಾಡ್ಬೋದು ಅಂತ. ಬೀದರ್ನ ಬಸವಗಿರಿ ಆವರಣದಲ್ಲಿ ನಡೆದ ಪೂಜ್ಯ ಅನ್ನಪೂರ್ಣ ಅಕ್ಕನವರ ಸ್ಮರಣೋತ್ಸವ ಹಾಗೂ ಬಸವೋತ್ಸವ ಕಾರ್ಯಕ್ರಮದಲ್ಲಿ ಪ್ರಗತಿಪರ ಚಿಂತಕ ವಾಸ ಅವರು ಪ್ರಸ್ತುತ ರಾಜಕಾರಣದ ಸ್ಥಿತಿಗಳ ವಿರುದ್ಧ ಅಸಮಾಧಾನ ಹೊರಹಾಕಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ರಾಜಕಾರಣ ಎಂದರೆ ಕೊಳಕು ಎಂಬಂತೆ ಬಿಂಬಿತವಾಗಿದೆ. ಆದರೆ ಅದರಲ್ಲಿ ಬಸವಾದಿ ಶರಣರ ತತ್ವಗಳು ಸೇರಿದರೆ ಸಮಾಜ ಬದಲಾವಣೆ ಸಾಧ್ಯ ಎಂದು ಹೇಳಿದ್ದಾರೆ. ಕೆಲವರು ಭಾಷಣದ ಆರಂಭದಲ್ಲಿ ವಚನಗಳನ್ನು ಮಂತ್ರಗಳಂತೆ ಪಠಿಸಿ ನಂತರ ಅದಕ್ಕೆ ತದ್ವಿರುದ್ಧವಾಗಿ ನಡೆದುಕೊಳ್ಳುತ್ತಿದ್ದಾರೆ. ಇದು ಅಧ್ಯಾತ್ಮವಲ್ಲ, ಕೇವಲ ಸ್ವಾರ್ಥದ ವ್ಯವಹಾರ. ವಚನಗಳನ್ನು ಕೇವಲ ಮಾತುಗಳಿಗೆ ಸೀಮಿತಗೊಳಿಸಿದೆ. ನಿಜ ಜೀವನದಲ್ಲಿಯೂ ಕೂಡ ಅವುಗಳನ್ನು ಅಳವಡಿಸಿಕೊಂಡಾಗ ಮಾತ್ರ ಶರಣರ ಬಗ್ಗೆ ಮಾತನಾಡಲು ನಮಗೆ ಅರ್ಹತೆ ಸಿಗುತ್ತದೆ ಎಂದು ವಾಸು ತಿಳಿಸಿದ್ದಾರೆ. ಏನಾದ್ರೂ ಮಾಡು, ನೀನು ನಮ್ಮಲ್ಲಿ ಮಾತ್ರ ರಾಜಕೀಯ ಮಾಡಬೇಡ ಅಂತ ಹೇಳ್ತೀವಿ. ಅದರ ಅರ್ಥ ರಾಜಕೀಯ ಎನ್ನುವುದು ಒಂದು ಕೊಳಕಾದಂತ ಸಂಗತಿ ಅಂತ ನಾವು ಭಾವಿಸಿದ್ದೀವಿ. ರಾಜಕೀಯದಲ್ಲಿ ಒಂದು ಅಧ್ಯಾತ್ಮ ಸೇರಿಕೊಂಡ್ರೆ, ರಾಜಕೀಯದಲ್ಲಿ ಬಸವಾದಿ ಶರಣರ ಆಶಯಗಳು ಸೇರಿಕೊಂಡ್ರೆ ಅದು ಒಂದು ಪರಮ ಪವಿತ್ರವಾದಂತ ಸಮಾಜ ಬದಲಾವಣೆಯ ಕೆಲಸ ಆಗೋದಿಕ್ಕೆ ಸಾಧ್ಯ ಇದೆ. ರಾಜಕೀಯವೆನ್ನುವುದು ಒಂದು ಪರಮ ಪವಿತ್ರವಾದಂತ ಕ್ರಿಯೆ. ಮೇಲ್ನೋಟಕ್ಕೆ ಅಸಾಧ್ಯವೆನಿಸಬಹುದಾದಂತ ಸಂಗತಿಗಳನ್ನ ಸಾಧ್ಯವಾಗಿಸ್ತಕ್ಕಂತ ಒಂದು ಕ್ರಿಯೆ ಮತ್ತು ಅದು ಸರ್ವರನ್ನ ಒಂದು ಸಮತಕ್ಕಡಿಯಲ್ಲಿ ಇಟ್ಟುಕೊಂಡು ಮಾಡೋದಕ್ಕೆ ಸಾಧ್ಯ ಆಗುವಂತ ಕ್ರಿಯೆ. ರಾಜಕೀಯದಲ್ಲಿ ಅಧ್ಯಾತ್ಮ ಬೆರೆತರೆ ಆಗ ನಾವು ಒಂದು ಹೊಸ ಸಮಾಜ ಅಂದ್ರೆ ಯಾವ ಸಮಾಜದಲ್ಲಿ ಶಾಂತಿ, ನೆಮ್ಮದಿ, ಸಮತೆ ಮತ್ತು ಸೃಜನಶೀಲತೆ ಇದು ನಿರಂತರವಾಗಿ ಹೆಚ್ಚೋದಕ್ಕೆ ಸಾಧ್ಯ ಆಗುತ್ತೋ ಅಂತ ಒಂದು ಸಮಾಜವನ್ನ ಕಟ್ಟೋದಿಕ್ಕೆ ಸಾಧ್ಯ ಆಗಬೇಕು. ನಾವು ಈ ಮಾತನ್ನ ಹೇಳೋದು, ಈ ವಚನವನ್ನ ಹೇಳೋದು, ಯಾರು ನಿರಂತರವಾಗಿ ಲೂಟಿಯಲ್ಲಿ ತೊಡಗಿರ್ತಾರೋ ಅವರು ಕೊಲಬೇಡ ಅಂತ ಹೇಳುವುದು, ಯಾರು ನಿರಂತರವಾಗಿ ಸುಳ್ಳನ್ನೇ ಹೇಳ್ತಾ ಇರ್ತಾರೋ ಅವರು ಹುಸಿಯ ನುಡಿಯಲು ಬೇಡ ಅಂತ ಹೇಳೋದು, ಯಾರು ನಿರಂತರವಾಗಿ ಅನ್ಯ ಜಾತಿ ಧರ್ಮದವರನ್ನ ಕಂಡು ವಿಷವನ್ನ ಉಕ್ಕುತ್ತಾ ಇರ್ತಾರೋ ಅವರು ಅನ್ಯರಿಗೆ ಅಸಹ್ಯ ಪಡಬೇಡ ಅಂತ ಹೇಳೋದನ್ನ ಮಾಡ್ತಾ ಇವರು ಬಸವ ತತ್ವಕ್ಕೆ ಪಾಲಿಸ್ತಾ ಇದ್ದಾರೆ ಅಂತ ನಾವು ಹೇಳಿದ್ರೆ ಅದು ಎಂತ ಒಂದು ದುರಂತದ ಸಂಗತಿ ಮತ್ತು ಎಂತ ಒಂದು ಆಷಾಢಭೂತಿತನ. ಬಸವ ಕಲ್ಯಾಣ ಮತಕ್ಷೇತ್ರದ ಕೋಟ್ಮಾಳ್ ಗ್ರಾಮದಲ್ಲಿ ವಿವಿಧ ಪ್ರಮುಖ ರಸ್ತೆ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಾಸಕ ಶರಣು ಸಲಗರ್ ಅವರು ಭೂಮಿ ಪೂಜೆ ನೆರವೇರಿಸುವ ಮೂಲಕ ಅಧಿಕೃತವಾಗಿ ಚಾಲನೆಯನ್ನ ನೀಡಿದ್ದಾರೆ. ಮುಖ್ಯಮಂತ್ರಿಯವರ ಮೂಲಭೂತ ಸೌಕರ್ಯ ಅಭಿವೃದ್ಧಿ ಯೋಜನೆಯಡಿ ಕೋಟ್ಮಾಳ್ ಗ್ರಾಮದಿಂದ ಮಹಾರಾಷ್ಟ್ರ ಗಡಿಯವರೆಗಿನ ಡಾಂಬರೀಕರಣ ರಸ್ತೆ ನಿರ್ಮಾಣಕ್ಕೆ ಒಟ್ಟು 4 ಕೋಟಿ 50 ಲಕ್ಷ ಅನುದಾನ ಬಳಸಲಾಗುತ್ತಿದೆ. ಇದರೊಂದಿಗೆ ಕೆಕೆಆರ್ಡಿಬಿ 2025 ಹಾಗೂ 26ನೇ ಸಾಲಿನ ಯೋಜನೆಯಡಿ ಕೋಟ್ಮಾಳ್ ಮುಖ್ಯ ರಸ್ತೆಯಿಂದ ಸರ್ಕಾರಿ ಪ್ರಾಥಮಿಕ ಶಾಲೆವರೆಗಿನ ಸಿಸಿ ರಸ್ತೆ ನಿರ್ಮಾಣಕ್ಕೆ 40 ಲಕ್ಷ ವಿನಿಯೋಗಿಸಲಾಗುತ್ತಿದೆ. ಇನ್ನು ಒಟ್ಟಾರೆಯಾಗಿ 4.90 ಕೋಟಿ ವೆಚ್ಚದ ಈ ಕಾಮಗಾರಿಗಳಿಂದ ಗಡಿ ಭಾಗದ ಗ್ರಾಮಸ್ಥರ ಸಂಚಾರ ಸಮಸ್ಯೆ ಸಂಪೂರ್ಣ ನಿವಾರಣೆಯಾಗಲಿದೆ ಎಂದು ಹೇಳಿದ್ದಾರೆ. ಅದು ಸಿಸಿ ರೋಡ್ 40 लाख कोटी लाख करीब 5 करोड़ ಕೆಲಸ. ಸ್ಕೂಲ್ ರೋಡ್ ಅದ ಸರ್. ವೈಡ್ ಇದ್ರೆ ಸ್ವಲ್ಪ ಸರ್ ಗುರುಜಿ ಯಾ ಸುಮಿತ್ ಜಡೆ. ಬಸವ ಕಲ್ಯಾಣ ನಗರದಲ್ಲಿ ತಲೆ ಎತ್ತಿರುವ ಶಿಕ್ಷಣ ಮಾಫಿಯಾ ವಿರುದ್ಧ ಸಾಮಾಜಿಕ ಹೋರಾಟಗಾರ ಲೋಕೇಶ್ ಮೊಳಕೆರೆ ಅವರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಗರದ ಕೆಲವು ಖಾಸಗಿ ಕಾಲೇಜುಗಳು ಶಿಕ್ಷಣವನ್ನು ಸಂಪೂರ್ಣವಾಗಿ ವ್ಯಾಪಾರವನ್ನಾಗಿ ಮಾಡಿಕೊಂಡಿವೆ. ಪಿಯುಸಿ ಪ್ರವೇಶಾತಿಗೆ ಡೊನೇಷನ್ ನೆಪದಲ್ಲಿ ವಾರ್ಷಿಕವಾಗಿ 50,000 ಹಾಗೂ ಪದವಿ ಕಾಲೇಜುಗಳ ಪ್ರವೇಶಕ್ಕೆ 40,000ರಷ್ಟು ಭಾರಿ ಹಣವನ್ನು ಪೋಷಕರಿಂದ ಲೂಟಿ ಮಾಡುತ್ತಿದ್ದಾರೆ ಎಂದು ದೂರನ್ನು ನೀಡಿದ್ದಾರೆ. ಬಡ ವಿದ್ಯಾರ್ಥಿಗಳು ಮತ್ತು ಪೋಷಕರು ಇಷ್ಟೊಂದು ದೊಡ್ಡ ಮೊತ್ತವನ್ನು ಎಲ್ಲಿಂದ ತರಬೇಕು? ಕೂಡಲೇ ಖಾಸಗಿ ಕಾಲೇಜುಗಳನ್ನು ಈ ಡೊನೇಷನ್ ದರವನ್ನು ಕಡಿಮೆ ಮಾಡಬೇಕು. ಇಲ್ಲದಿದ್ದರೆ ಬಡವರ ರಕ್ತ ಹೆತ್ತಿರುವ ಶಿಕ್ಷಣ ಸಂಸ್ಥೆಗಳ ವಿರುದ್ಧ ಉಗ್ರ ಹೋರಾಟ ಹಮ್ಮಿಕೊಳ್ಳಲಾಗುವುದೆಂದು ಮೊಳಕೆರೆ ಅವರು ಖಡಕ್ ಎಚ್ಚರಿಕೆ ನೀಡಿದ್ದಾರೆ. ನಮಸ್ಕಾರ, ನಾನು ನಿಮ್ಮ ಸಮಾಜ ಸೇವಕ ಲೋಕೇಶ್ ಮೊಳಕೆರೆ. ಆತ್ಮೀಯರೇ, ಬಸವ ಕಲ್ಯಾಣದಲ್ಲಿ ನಗರದಲ್ಲಿ ಕಾಲೇಜುಗಳ ಹಾವಳಿ ಜಾಸ್ತಿ ಆಗಿದೆ. ಡೊನೇಷನ್, ಸಾಕಷ್ಟು ಡೊನೇಷನ್ಗಳು ಇವತ್ತು ವಿದ್ಯಾರ್ಥಿ ಹತ್ತಿರ ವಸೂಲಿ ಮಾಡ್ತಿದ್ದಾರೆ. ಒಂದು PUC ಅಡ್ಮಿಷನ್ ಮಾಡ್ಬೇಕಾಗಿತ್ತಂದ್ರೆ 50,000 ರೂಪಾಯಿ ಡೊನೇಷನ್ ತೊಗೊತಾ ಇದ್ದಾರೆ. ಒಬ್ಬ ಡಿಗ್ರಿ ಅಡ್ಮಿಷನ್ ಮಾಡ್ಬೇಕಿತ್ತಂದ್ರೆ 30,000-40,000 ರೂಪಾಯಿ ಡೊನೇಷನ್ ತೊಗೊಂಡ ಮ್ಯಾಗ ಯಾವ ರೀತಿ ವಿದ್ಯಾರ್ಥಿಗಳು ಕಟ್ಟಬೇಕು? ಅದಕ್ಕಾಗಿ ಬಸವ ಕಲ್ಯಾಣದಲ್ಲಿ ಕೆಲವೊಂದು ಕಾಲೇಜುಗಳ ಹಾವಳಿ ಜಾಸ್ತಿ ಆಗಿದೆ. ದಯಮಾಡಿ ಆ ಕಾಲೇಜಿನ ಪ್ರಾಂಶುಪಾಲರಿಗೆ, ಆಡಳಿತ ಅಧಿಕಾರಿಗಳು ತಿಳಿಸುವುದೇನೆಂದರೆ ತಾವುಗಳು ವಿದ್ಯಾರ್ಥಿಗಳಿಂದ ಡೊನೇಷನ್ಗಳನ್ನು ಕಡಿಮೆ ತಗೋಬೇಕಲ್ಲಿ ಕಳಕಳಿ ವಿನಂತಿ. ಇಲ್ಲವಾದಲ್ಲಿ ನಿಮ್ಮ ವಿರುದ್ಧ ಹೋರಾಟ ಮಾಡ್ತೀನಿ ಅಂತ ಹೇಳಿ ಈ ಮುನ್ನೆಚ್ಚರಿಕೆ ತಮ್ಮಲ್ಲಿ ತಿಳಿಸುತ್ತಿದ್ದೇನೆ. ಯಾಕಂದ್ರಪ್ಪ, ಬಸವ ಕಲ್ಯಾಣದ ಗಡಿ ಭಾಗದಲ್ಲಿ ವಿದ್ಯಾರ್ಥಿಗಳು ಇವತ್ತು ಉತ್ತೀರ್ಣ ಆಗಿರ್ತಾರೆ.
10ನೇ ಪಾಸಾಗಿ PUC ಅಡ್ಮಿಷನ್ ಮಾಡಬೇಕು, ಸೈನ್ಸ, ಕಾಮರ್ಸು, ಆರ್ಟ್ಸ. ಅದೇ ರೀತಿ PUC ಪಾಸಾಗಿ ವಿದ್ಯಾರ್ಥಿಗಳು ಡಿಗ್ರಿ ಮಾಡ್ತಿದ್ದಾರೆ. ಅವ್ರಿಗೂ ಕೂಡ ಈ ಡೊನೇಷನ್ ಎಂಬ ಹಾವಳಿ ಬಸವ ಕಲ್ಯಾಣದಲ್ಲಿ ಜಾಸ್ತಿ ಆಗ್ತಿದೆ. ದಯಮಾಡಿ ಆ ಡೊನೇಷನ್ ಹಾವಳಿಯನ್ನು ಕಡಿಮೆ ಆಗಬೇಕು. ಒಂದು PUC ಅಡ್ಮಿಷನ್ ಮಾಡ್ಬೇಕಾಯ್ತು ಅಂದ್ರೆ 40,000 50,000 ರೂಪಾಯಿ ಡೊನೇಷನ್ ತೊಗೊಂಡ ಮ್ಯಾಗ ಒಂದು ವರ್ಷಿಗೆ 50, 60, 70,000 ರೂಪಾಯಿ ಕೊಟ್ಟು ಅಡ್ಮಿಷನ್ ಮಾಡ್ಬೇಕಂದ್ರೆ ಭಾಳ ಕಷ್ಟ ಆಗ್ತದೆ. ದಯಮಾಡಿ ಆ ಪ್ರಾಚಾರ್ಯರು, ಆ ಕಾಲೇಜಿನ ಆಡಳಿತ ಅಧಿಕಾರಿಗಳಿಗೆ ನಾನು ಕೈ ಜೋಡಿಸಿ ಹೇಳ್ತಾ ಇದ್ದೀನಿ, ಮುಂದಿನ ದಿನಗಳಲ್ಲಿ ತಾವು ಡೊನೇಷನ್ ಹಾವಳಿ ಕಮ್ಮಿ ಮಾಡಬೇಕು. ಇಲ್ಲವಾದಲ್ಲಿ ನಿಮ್ಮ ವಿರುದ್ಧ ಹೋರಾಟ ಮಾಡ್ತೀನಿ ಅಂತ ಹೇಳಿ ಈ ಮುನ್ನೆಚ್ಚರಿಕೆ ತಿಳಿಸಿದ್ದೇನೆ. ಧನ್ಯವಾದಗಳು. ಬೀದರ್ ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ನಿನ್ನೆ ತಡರಾತ್ರಿ ಪುಂಡರಿಂದ ಹಲ್ಲೆಗೊಳಗಾಗಿದ್ದ ಯುವ ವೈದ್ಯ ತುಕಾರಾಂ ಅವರ ಆರೋಗ್ಯವನ್ನ ಸಂಸದ ಸಾಗರ್ ಖಂಡ್ರೆ ಆಸ್ಪತ್ರೆಗೆ ಭೇಟಿ ನೀಡಿ ವಿಚಾರಣೆ ಮಾಡಿದ್ದಾರೆ. ಬಳಿಕ ಮಾತನಾಡಿದ ಸಂಸದರು, ಜೀವ ಉಳಿಸುವ ವೈದ್ಯರ ಮೇಲಿನ ಹಲ್ಲೆ ಸಮಾಜದಲ್ಲಿ ದುರಂತವಾಗಿದೆ. ನಾನು ಬೆಳಗ್ಗೆಯಿಂದಲೇ ಪೊಲೀಸರೊಂದಿಗೆ ಸಂಪರ್ಕದಲ್ಲಿದ್ದೇನೆ. ಈಗಾಗಲೇ 7 ಜನ ಆರೋಪಿಗಳನ್ನು ಬಂಧಿಸಲಾಗಿದ್ದು, ಶೀಘ್ರದಲ್ಲೇ ಚಾರ್ಜ್ ಶೀಟ್ ಸಲ್ಲಿಕೆಯಾಗಲಿದೆ ಎಂದರು. ಆಸ್ಪತ್ರೆಯಲ್ಲಿ ಭದ್ರತೆಯ ಕೊರತೆ ನೀಗಿಸಲು ಇನ್ನು ಮುಂದೆ 50 ಹೋಂಗಾರ್ಡ್ ಸಿಬ್ಬಂದಿಯನ್ನು ನಿಯೋಜಿಸಲು ಹೊಸ ಕ್ರಮ ಕೈಗೊಳ್ಳಲಾಗಿದೆ. ವೈದ್ಯರ ರಕ್ಷಣೆಗಾಗಿ 2022ರ ಕಾನೂನಿನ ಅನ್ವಯ ಜಿಲ್ಲಾಡಳಿತ ಮತ್ತು ಸರ್ಕಾರ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಲಿದೆ ಎಂದು ಸಂಸದರು ವೈದ್ಯರಿಗೆ ಧೈರ್ಯ ತುಂಬಿದರು. ಬ್ರಿಮ್ಸ್ ಆಸ್ಪತ್ರೆಗೆ ನಾನು ಮತ್ತು ನಮ್ಮ ಪೊಲೀಸು ಅಧಿಕಾರಿಗಳು ವಿಸಿಟ್ ಮಾಡಿದ್ದೀವಿ. ಯಾಕಂತಂದ್ರೆ ನಿನ್ನೆ ರಾತ್ರಿ ಸುಮಾರು 1 ಗಂಟೆಗೆ ಡಾಕ್ಟರ್ ತುಕಾರಾಮ್ ಅಂತಮ್ಮವರು PG ಫಸ್ಟ್ ಇಯರ್ ಸ್ಟೂಡೆಂಟು, ಆರ್ಥೋಪೆಡಿಕ್ ಸ್ಟೂಡೆಂಟು, ಅವ್ರ ಮೇಲೆ ಹಲ್ಲೆ ಆಗಿತ್ತು. ಈ ತರ ಎಲ್ಲೂ ಕೂಡ ಆಗ್ಬಾರ್ದು. ಯಾಕಂದ್ರೆ ಯಾರು ಜೀವ ಉಳಿಸ್ತಾರೆ, ಯಾರು ನಮ್ಗೆ ಜೀವನೇ ಕೊಡ್ತಾರೆ ಅಂಥವ್ರ ಮೇಲೇನೆ ಹಲ್ಲೆ ಆಯ್ತು ಅಂತಂದ್ರೆ ಯಾರು ಕೆಲ್ಸಕ್ಕೆ ಬರೋಕ್ ಹೋಗಲ್ಲ. ನಮ್ಗೆ, ನಮ್ಮ ಸಮಾಜಕ್ಕೆ ಒಂದು ದುರಂತ ಅಂತ ನಾವು ಹೇಳ್ಬೋದು. ಅದಕ್ಕೆ ಈಗಾಗಲೇ ನಾವು ಸತತವಾಗಿ ಬೆಳಗ್ಗೆಯಿಂದ ನಮ್ಮ SP ಅವರು ಮತ್ತೆ ನಮ್ಮ DC ಎಲ್ಲರ ಜೊತೆ ನಾವು ಸಂಪರ್ಕದಲ್ಲಿದ್ದು 7 ಜನ ಅಕ್ಯೂಸ್ಡ್ ಇದ್ರು, 7 ಜನ ಅರೆಸ್ಟ್ ಆಗಿದ್ದಾರೆ. ಅವ್ರ ಮೇಲೆ ಸ್ಟ್ರಿಕ್ಟ್ ಏನು ಸೆಕ್ಷನ್ಸ್ ಇದೆ ಅದು ಕೂಡ ಹಾಕಲಾಗಿದೆ. ಚಾರ್ಜ್ ಶೀಟು ಕೂಡ ಕರೆಕ್ಟ್ ಆಗಿ ಎಲ್ಲ ಇನ್ವೆಸ್ಟಿಗೇಷನ್ ಮಾಡಿ ಅದನ್ನು ಕೂಡ ಫೈಲ್ ಮಾಡ್ತಾರೆ. ಕಾನೂನಿನ ಪ್ರಕಾರ ಏನು ಕ್ರಮ ತಗೋಬೇಕು ಅದು 100ಕ್ಕೆ 100 ಅದು ಸರಿಯಾಗಿ ಆಗತ್ತೆ ಅಂತ ನಾನು ಹೇಳಕ್ಕೆ ನಾನು ಬಯಸುತ್ತೇನೆ. ಇವ್ರ ಜೊತೆ ಇಲ್ಲಿ ಮತ್ತೆ ಮುಂದೆ ಈ ತರ ಆಗ್ಬಾರ್ದು ಅಂತ ಈಗಾಗಲೇ ಏನು ಪೊಲೀಸು ಪ್ರೆಸೆನ್ಸ್ ಇತ್ತು, ಇಲ್ಲಿ ಮುಂಚೆ ಬರೀ 3 ಜನ ಇರ್ತಿದ್ರು, ಅದನ್ನು ಡಬಲ್ ಮಾಡಲಾಗಿದೆ. ಇದ್ರ ಜೊತೆ ಮುಂಚೆ ಸೆಕ್ಯೂರಿಟಿ ಏಜೆನ್ಸಿ ಕೂಡ ಬೇರೆದಿತ್ತು. ಆ ಸೆಕ್ಯೂರಿಟಿ ಏಜೆನ್ಸಿನೂ ಕೂಡ ಈಗ ಹೋಮ್ ಗಾರ್ಡ್ ಸೆಕ್ಯೂರಿಟಿ ಏಜೆನ್ಸಿ ತಗೊಂಡು 50 ಜನರಿಗೆ ಹೋಮ್ ಗಾರ್ಡ್ಸ್ ಇಂದಾನೇ ಸೆಕ್ಯೂರಿಟಿ ಸಿಗ್ಬೇಕು. ಮುಂದೆ ಈ ತರ ಎಲ್ಲೂ ಕೂಡ ನಮ್ಮ ವೈದ್ಯರಿಗೆ ಆಗ್ಬಾರ್ದು ಅಂತ ಎಂಬ ಉದ್ದೇಶದಿಂದ ನಾವು ಮಾಡ್ತಾ ಇದ್ವಿ. ಸುಮಾರು ದಿವಸಗಳಿಂದ ನಾವು ನೋಡ್ಬೋದು, ಬೇರೆ ಬೇರೆ ಭಾಗಗಳಲ್ಲೂ ಕೂಡ ಇನ್ ವೈದ್ಯರ ಮೇಲೆ ಹಲ್ಲೆ ಆಗತ್ತೆ. ಯಾವಾಗ್ಲೂ ಕೂಡ ಅದು ನಾವು ಎಲ್ಲರೂ ಕೂಡ ಖಂಡಿಸ್ತಾರೆ. ಆದ್ರೆ ಒಂದು ಸ್ಪೆಷಲ್ ಲಾ ಬೇಕಾಗಿದೆ, ಒಂದು ವಿಶೇಷ ಕಾನೂನು ಕೂಡ ಬೇಕಾಗಿದೆ. ಯಾಕಂತಂದ್ರೆ ಸುಮಾರು ವರ್ಷಗಳಿಂದ ವೈದ್ಯರು ಸತತವಾಗಿ ಇದೇ ಹೇಳ್ತಾ ಬಂದಿದ್ದಾರೆ ಕಿ ನಾವೇ ಆಸ್ಪತ್ರೆಯಲ್ಲಿ ರಾತ್ರಿ ಹೊತ್ತಾ ಇರ್ತೀವಿ, ಯಾರು ಪೇಷಂಟ್ಸ್ ಇರ್ತಾರೆ ಅವ್ರ ಕುಟುಂಬದವರು ಒಂದೊಂದ್ಸಲ ಹಲ್ಲೆ ಮಾಡಕ್ ಯತ್ನಿಸ್ತಾರೆ, ಪ್ರಯತ್ನ ಮಾಡ್ತಾರೆ, ನಮ್ಗೆ ರಕ್ಷಣೆ ಇಲ್ಲ ಅಂತ ಸುಮಾರು ವರ್ಷಗಳಿಂದ ಅವ್ರು ಹೇಳ್ತಾನೆ ಬಂದಿದ್ದಾರೆ. ಆದ್ರೂ ಕೂಡ ಈಗಲೂ ಕೂಡ ಇದೇ ಆಗ್ತಾ ಇದೆ. ಇಲ್ಲಷ್ಟೇ ಎಲ್ಲ ಕಡೆ ಆಗ್ತಾ ಇದೆ ಅಂತಂದ್ರೆ ಬಹಳ ಒಂದು ಖಂಡನೀಯ ವಿಚಾರ. ಬೀದರ್ ಜಿಲ್ಲಾಸ್ಪತ್ರೆಯಲ್ಲಿ ಕರ್ತವ್ಯ ನಿರತ ವೈದ್ಯರ ಮೇಲೆ ಹಲ್ಲೆ ನಡೆದಿರುವ ಘಟನೆಯನ್ನ ಅರಣ್ಯ, ಜೀವಶಾಸ್ತ್ರ ಮತ್ತು ಪರಿಸರ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಈಶ್ವರ್ ಖಂಡ್ರೆ ಅವರು ತೀವ್ರವಾಗಿ ಖಂಡಿಸಿದ್ದಾರೆ. ಈ ಕುರಿತು ಪ್ರಕಟಣೆ ನೀಡಿರುವ ಸಚಿವರು, ಪ್ರಜಾಪ್ರಭುತ್ವದಲ್ಲಿ ಯಾರೂ ಕಾನೂನನ್ನು ಕೈಗೆ ತೆಗೆದುಕೊಳ್ಳುವ ಹಕ್ಕಿಲ್ಲ. ಇಂತಹ ಹಲ್ಲೆ ಘಟನೆಗಳು ರೋಗಿಗಳ ಸೇವೆ ಮಾಡುವ ವೈದ್ಯರ ಆತ್ಮಸ್ಥೈರ್ಯವನ್ನ ತೀವ್ರವಾಗಿ ಕುಗ್ಗಿಸುತ್ತವೆ ಎಂದು ಆತಂಕ ವ್ಯಕ್ತಪಡಿಸಿದ್ದಾರೆ. ಪ್ರಕರಣದ ಕುರಿತು ಸಮಗ್ರ ತನಿಖೆ ನಡೆಸಿ ಹಲ್ಲೆಕೋರರ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು ಹಾಗೂ ಆಸ್ಪತ್ರೆಗೆ ಹೆಚ್ಚಿನ ಭದ್ರತೆ ಒದಗಿಸಬೇಕೆಂದು ಜಿಲ್ಲಾಧಿಕಾರಿ ಮತ್ತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಸಚಿವರು ಖಡಕ್ ಸೂಚನೆಯನ್ನ ನೀಡಿದ್ದಾರೆ. ಔರಾದ್ ಶಾಸಕ ಪ್ರಭು ಬಿ ಚೌಹಾಣ್ ಅವರು ಔರಾದ್ ಮತ್ತು ಕಮಲ್ನಗರ ತಾಲೂಕಿನ ವಿವಿಧ ಗ್ರಾಮಗಳಲ್ಲಿ ಒಟ್ಟು 7.5 ಕೋಟಿ ಮೊತ್ತದ ಅಭಿವೃದ್ಧಿ ಕಾಮಗಾರಿಗಳಿಗೆ ಭೂಮಿ ಪೂಜೆ ನೆರವೇರಿಸಿದ್ದಾರೆ. ಸಾವರ್ಗಾಂವ್ ಸಿಸಿ ರಸ್ತೆ, ಬಾವುಲ್ಗಾಂವ್ ಕೆರೆ ದುರಸ್ತಿ, ಹೊಕ್ರಾಳದಲ್ಲಿ ಉಪ ಆರೋಗ್ಯ ಕೇಂದ್ರ ಹಾಗೂ ನಾರಾಯಣಪುರ ರಸ್ತೆ ಅಭಿವೃದ್ಧಿ ಕಾಮಗಾರಿಗಳು ಕೂಡ ಇದರಲ್ಲಿ ಸೇರಿವೆ. ಇನ್ನು ಯನಗುಂದದಿಂದ ಕರಂಜಿ ರಸ್ತೆ ಕಾಮಗಾರಿಯನ್ನ ಖುದ್ದಾಗಿ ಪರಿಶೀಲಿಸಿದ ಶಾಸಕರು, ಸಾರ್ವಜನಿಕರ ಹಣದ ಈ ಕೆಲಸಗಳಲ್ಲಿ ಯಾವುದೇ ಕಳಪೆ ಸಾಮಗ್ರಿ ಬಳಕೆ ಆಗಬಾರದು. ಇನ್ನು ಗುಣಮಟ್ಟದಲ್ಲಿ ಲೋಪ ಕಂಡುಬಂದು ದೂರುಗಳು ಬಂದರೆ ಗುತ್ತಿಗೆದಾರರು ಮತ್ತು ಅಧಿಕಾರಿಗಳ ವಿರುದ್ಧ ಸುಮ್ಮನಿರುವುದಿಲ್ಲ ಎಂದು ಖಡಕ್ ಎಚ್ಚರಿಕೆ ನೀಡಿದ್ದಾರೆ. ಇವಾಗಿದ್ದು ಇಂದಿನ ಬೀದರ್ ಜಿಲ್ಲೆಯ ಪ್ರಮುಖ ಸುದ್ದಿಗಳು. ಮತ್ತೆ ಭೇಟಿಯಾಗೋಣ ಮುಂದಿನ ರೌಂಡ್ ಅಪ್ನಲ್ಲಿ. ನಮಸ್ಕಾರಗಳು.